ಅತ್ಯಂತ ಉನ್ನತ ರಾಜಕೀಯ ಪರಂಪರೆಯನ್ನು ಹೊಂದಿರತಕ್ಕಂತಹ ರಾಜ್ಯ. ಇಡೀ ದೇಶಕ್ಕೆ ಮಾದರಿ ಮುಖ್ಯಮಂತ್ರಿಗಳನ್ನ, ಮಾದರಿ ಆಡಳಿತವನ್ನ ಕೊಟ್ಟಿರುವಂತಹ ರಾಜ್ಯ ಕರ್ನಾಟಕ ಅನ್ನುವಂಥದ್ದು ನಮ್ಮ ಇತಿಹಾಸ, ನಮ್ಮ ಪರಂಪರೆ. ನಾಯಕತ್ವನೂ ಅಷ್ಟೇ, ಆಡಳಿತನೂ ಅಷ್ಟೇ. ಕರ್ನಾಟಕನೇ ಇಡೀ ದೇಶಕ್ಕೆ ಮಾದರಿಯಾಗಿತ್ತು. ಅಂತಹ ನಾಯಕತ್ವ ಕೊಟ್ಟಿರುವಂತಹ ನಾಡು ನಮ್ಮ ನಾಡು ಕರ್ನಾಟಕ. ಅಂತಹ ರಾಜ್ಯದಲ್ಲಿ ಅತ್ಯಂತ ಗರಿಷ್ಠ ಅವಧಿಗೆ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿರುವಂತಹ ಹೆಗ್ಗಳಿಕೆ ಮತ್ತು ಗೌರವ ಮಾನ್ಯ ಸಿದ್ದರಾಮಯ್ಯನವರ ಪಾಲಿಗೆ ಹೊಂದಿರುವಂತಹದ್ದು ಕೂಡ ಬಹಳ ಅರ್ಥಪೂರ್ಣವಾಗಿದೆ. ಯಾಕೆ ಅರ್ಥಪೂರ್ಣವಾಗಿದೆ ಅಂತ ನಾವು ಕೇಳಬಹುದು. ಒಂದು ಕಡೆ ಜನ ಮನ್ನಣೆಯನ್ನ ಪಡೆದಿರತಕ್ಕಂತಹ ಅಗ್ರಮಾನ್ಯ ಜನನಾಯಕ ಯಾರು ಅಂದ್ರೆ ಇವತ್ತಿನ ದಿನ ಸಿದ್ದರಾಮಯ್ಯ. ಪಕ್ಷಕ್ಕೂ ಮೀರಿ ಅಂದ್ರೆ ಯಾವುದೇ ಪಕ್ಷದಲ್ಲೂ ಕೂಡ ಅವರ ತರಹ ಮತ್ತೊಬ್ಬ ಜನಪ್ರಿಯತೆ ಇವತ್ತು ಹೊಂದಿರತಕ್ಕಂಥ ಜನನಾಯಕರು ಅದರ ಸಾಲಿನಲ್ಲಿ ಮೊದಲನೇ ಅವರು ಸಿದ್ದರಾಮಯ್ಯ. ಎರಡನೇದು, ಆಡಳಿತದಲ್ಲೂ ಕೂಡ ಯಾರಾದರೂ ಅತ್ಯುತ್ತಮ ಆಡಳಿತಗಾರರು ಇದ್ದಾರೆ ಇವತ್ತಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಯಾವುದೇ ಪಕ್ಷದಲ್ಲಿ ಅಂತ ಹೇಳಿದ್ರೆ ಆಡಳಿತದಲ್ಲೂ ಕೂಡ ನಂಬರ್ 1 ಸಿದ್ದರಾಮಯ್ಯ. ಆಡಳಿತದಲ್ಲಿ ನಂಬರ್ 1 ಸಿಗ್ತಾರೆ, ಇತಿಹಾಸದಲ್ಲಿ ಜನನಾಯಕತ್ವದಲ್ಲೂ ನಂಬರ್ 1 ಸಿಗ್ತಾರೆ. ಆದರೆ ಇವೆರಡರ ಸಮ್ಮಿಲನ ಸಿದ್ದರಾಮಯ್ಯ. ಅದಕ್ಕಾಗಿ ಅತ್ಯಂತ ದೀರ್ಘಾವಧಿಗೆ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಬಹಳ ಅರ್ಥಪೂರ್ಣ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇವೆರಡು ಕಾಂಬಿನೇಷನ್ ಇದೆಯಲ್ಲ, ಆಡಳಿತ ನಡೆಸೋದು ಒಂದು ಪ್ರತ್ಯೇಕವಾದಂತ ಒಂದು ಏನು ವ್ಯಕ್ತಿತ್ವ, ಆದರೆ ಜನಮನ್ನಣೆ ಪಡ್ಕೊಳ್ಳೋದು ಅದು ಬೇರೆ. ಕೆಲವರಿಗೆ ಜನಮನ್ನಣೆ ಇರುತ್ತೆ, ಆದರೆ ಆಡಳಿತದ ಗ್ರಹಿಕೆ ಅಷ್ಟು ಮಟ್ಟಿಗೆ ಇರೋದಿಲ್ಲ. ಹಾಗೆ ಆಡಳಿತ ಚೆನ್ನಾಗಿರೋರಿಗೆ ಅಷ್ಟೊಂದು ಜನಮನ್ನಣೆ. ಆದರೆ ಈ ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ಎರಡೂ ಕೂಡ ಕೂಡಿರುವಂತಹದ್ದು ಬಹುಶಃ ಕರ್ನಾಟಕದಲ್ಲಿ ಅತ್ಯಂತ ಗರಿಷ್ಠ ಅವಧಿಗೆ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡುವಂತಹ ಎಲ್ಲ ಅರ್ಹತೆ ಮಾನ್ಯ ಸಿದ್ದರಾಮಯ್ಯನವರಿಗೆ ಇರುವಂತಹದ್ದು. ಅಂಥವರಿಗೆ ಈ ಒಂದು ಗೌರವ ಸಲ್ತಾ ಇರ್ತಕ್ಕಂಥದ್ದು ಬಹಳ ಅರ್ಥಪೂರ್ಣ. ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳು ಮತ್ತು ಶುಭಾಶಯ. ಅವರ ಕೆಳಗೆ ಕೆಲಸ ಮಾಡಿ ನಾವು ಕೂಡ ರಾಜಕೀಯ ನಾಯಕತ್ವ ಹೇಗೆ ಇರಬೇಕು ಅಂತ ಅವರನ್ನ ನೋಡಿ ಕಲಿತಿದ್ದೇವೆ ನಾವು. ಯಾಕಂದ್ರೆ ಅವ್ರ ಜೊತೆಗೆ ಈಗ ಬಹಳ ವರ್ಷದಿಂದ ನಾವು ಕೆಲಸ ಮಾಡಿರೋದ್ರಿಂದ ಆಡಳಿತದಲ್ಲೂ ಕಲ್ತಿದ್ದೇವೆ, ಜನನಾಯಕತ್ವನೂ ಕೂಡ ಅವ್ರನ್ನ ನೋಡಿ ಕಲ್ತಿದ್ದೇವೆ. ಮತ್ತು ಎಲ್ಲ ಸವಾಲುಗಳು ಬಂದಾಗ, ಸಂಕಷ್ಟ ಬಂದಾಗ ಅವರ ಒಂದು ಎದೆಗಾರಿಕೆಯನ್ನು ನಾವು ನೋಡಿದ್ದೇವೆ. ಎಲ್ಲ ಸವಾಲುಗಳನ್ನ ತದೇಕ ಚಿತ್ತದಿಂದ ಎದುರಿಸುವಂತಹ ಆ ಒಂದು ನಾಯಕತ್ವವನ್ನು ಕೂಡ ನಾವು ನೋಡಿದ್ದೇವೆ. ಹಾಗಾಗಿ ಒಂದು ರೀತಿ ಅವರನ್ನ ನೋಡಿ ನಾವೆಲ್ಲರೂ ಕೂಡ ಕಲ್ತಿದ್ದೇವೆ. ಇದೇ ರೀತಿಯಲ್ಲಿ ಇನ್ನಷ್ಟು ನಾಯಕರಿಗೆ ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವ ಒಂದು ಸ್ಫೂರ್ತಿಯಾಗಲಿ, ಅದರ ಮುಖಾಂತರ ಅವರ ಒಂದು ಸೇವೆ ಕರ್ನಾಟಕಕ್ಕೆ ಮತ್ತಷ್ಟು ಸಿಗಲಿ ಅಂತ ನಾನು ಆಶಿಸ್ತೇನೆ.